ಯುಎನ್ಎಫ್ಸಿಸಿಯ COP29 ಸಮಿಟ್ 2024 ಅಲ್ಲಿ ನಡೆಯಿತು. ಅದು ಬಾಕು ಅಜರ್ಬೈಜಾನ್ ಅಲ್ಲಿ ನಡೆಯುತ್ತೆ. ಅದು ಈಗ ತಾನೇ ಕನ್ಕ್ಲೂಡ್ ಆಗಿದೆ. ಅದರ ಕೀ ಔಟ್ಕಮ್ಸ್ ನಮ್ಮ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಆಗಿ ಬರೋ ಸಾಧ್ಯತೆ ಇರುತ್ತೆ. ಸೊ ಅದ್ರ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಅದ್ವಾ ಅಕಾಡೆಮಿ. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇದು ರಿಯೋ ಸಮಿಟ್ ಅಲ್ಲಿ ಸೈನ್ ಆಗಿದ್ದಂತ ಟ್ರಿಟಿ ಮೂಲಕ ಓಪನ್ ಆಗುತ್ತೆ. 1994 ಇಂದ ಇದು ಆಪರೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದರ ಮೈನ್ ಗವರ್ನಿಂಗ್ ಬಾಡಿ ಅಥವಾ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಅನ್ನೋದು ಕಾಪ್, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಇದು ಇಯರ್ಲಿ ಒನ್ಸ್ ಮೀಟಿಂಗ್ ಮಾಡಿ ಎಲ್ಲಾ ಪಾರ್ಟೀಸ್ ಇನ್ವಾಲ್ವ್ ಮಾಡಿಕೊಂಡು ಒಂದು ಡಿಸಿಷನ್ಗೆ ಬರ್ತಾ ಇರುತ್ತೆ. ಇತ್ತೀಚೆಗೆ ನಡೆದಂತ ಇದರಲ್ಲಿ COP21 ಅಂದ್ರೆ ಪ್ಯಾರಿಸ್ ಸಮಿಟ್ ಅಲ್ಲಿ ಕೆಲವೊಂದು ಡಿಸಿಷನ್ ನ ಯೂನಿವರ್ಸಲ್ ಆಗಿ ಎಲ್ಲಾ ಮೆಂಬರ್ಸ್ ತಗೊಳ್ತಾರೆ ರಿಗಾರ್ಡಿಂಗ್ ಕ್ಲೈಮೇಟ್ ಫೈನಾನ್ಸ್ ಹಾಗೂ ಕ್ಲೈಮೇಟ್ ಚೇಂಜ್ ಬಗ್ಗೆ ಇಟ್ಕೋಬೇಕಾಗಿರೋ ಗೋಲ್ಸ್ ಬಗ್ಗೆ. ಅದನ್ನ ಒಂದು ಪೇರೆಂಟ್ ಟ್ರೀಟಿ ಅಂತ ಟ್ರೀಟ್ ಮಾಡಿ ಅದರಿಂದ ನಡೆಯುವಂತ ಎಲ್ಲಾ ಕಾಪ್ಗಳಲ್ಲೂ ಈ ಡಿಸಿಷನ್ಗೆ ಪೂರಕವಾಗಿ ತಮ್ಮ ಡಿಸಿಷನ್ಸ್ ನ ತಗೊಳ್ತಾ ಇರ್ತಾರೆ. ಅದೇ ರೀತಿ ಈಗ ನಡೆದಿರುವಂತ COP29 ಸಮಿಟ್ ಕೂಡ ಅಷ್ಟೇ. ಇದರಲ್ಲಿ ಏನೇನ್ ಫೋಕಸ್ ಏರಿಯಾ ಆಗಿದ್ವು ಅಂತ ಹಾಗೂ ಏನು ಸಮರಿ ಅಂತ ಹೇಳೋದಾದ್ರೆ, ನ್ಯೂ ಕ್ಯುಮುಲೇಟಿವ್ ಕ್ವಾಂಟಿಟೇಟಿವ್ ಗೋಲ್ ಆನ್ ಕ್ಲೈಮೇಟ್ ಫೈನಾನ್ಸ್ ಅಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಡೆವಲಪ್ಡ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರೀಸ್ಗೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಹಾಗೂ ಕನ್ವರ್ಟ್ ಆಗೋಕ್ಕೆ ಫೈನಾನ್ಷಿಯಲ್ ಹೆಲ್ಪ್ ನ ಮಾಡಬೇಕಾಗಿರುತ್ತೆ. ಅದಕ್ಕೆ ಒಂದು ಫಂಡ್ ಕೂಡ ಸೆಟ್ ಮಾಡುವಂತ ಪ್ರಯತ್ನ ನಡೆದಿರುತ್ತೆ. ಅದರ ಮುಂದುವರಿದ ಭಾಗವಾಗಿ ಇದರಲ್ಲಿ ಅದನ್ನ ರ್ಯಾಷನಲೈಸೇಷನ್ ತರ್ತಾರೆ. ಇದರಲ್ಲಿ ಅದರ ಡಿಸಿಷನ್ ನ ತಗೋತಾರೆ. ಹಾಗೂ ಈ ಡೆವಲಪಿಂಗ್ ಕಂಟ್ರೀಸ್ ಈ NCQG ಎಷ್ಟಿರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ $1.3 ಟ್ರಿಲಿಯನ್ ಪರ್ ಇಯರ್ ಅಂತ ಈ ಸಮಿಟ್ ಅಲ್ಲಿ ಕೇಳ್ತಾರೆ. ಆದ್ರೆ ಡೆವಲಪಿಂಗ್ ಕಂಟ್ರೀಸ್ COP29 ಅಲ್ಲಿ $300 ಬಿಲಿಯನ್ ಪರ್ ಇಯರ್, ಅದು ಕೂಡ ಬೈ 2035 ಒಳಗಡೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಈ ಸಮಿಟ್ ಅಲ್ಲಿ. ಇದ್ರ ಸಮರಿ ಆಗಿರುತ್ತೆ. ನೀಟಾಗಿ ಒಂದೊಂದಾಗಿ ಕೀ ಔಟ್ಕಮ್ಸ್ ನ ನೋಡ್ಕೊಳ್ಳೋಣ. ಈ COP29 ನ ಔಟ್ಕಮ್ಸ್ ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇದು ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ ಆನ್ ಕ್ಲೈಮೇಟ್ ಫೈನಾನ್ಸ್. ಇದರಲ್ಲಿ ಡೆವಲಪ್ಡ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರೀಸ್ಗೆ $300 ಬಿಲಿಯನ್ ನ ಕೊಡೋಕೆ ಒಪ್ಕೊಂಡಿದ್ದಾರೆ. ಈ ಮುಂಚೆ ಇದು $100 ಬಿಲಿಯನ್ ಅಂತ ಇತ್ತು. ಸೊ 3 ಟೈಮ್ಸ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಎರಡನೇದು ಆಪರೇಷನಲೈಸೇಷನ್ ಆಫ್ ಕಾರ್ಬನ್ ಮಾರ್ಕೆಟ್ಸ್. ಪ್ಯಾರಿಸ್ ಅಗ್ರಿಮೆಂಟ್ ನ ಅಂಡರ್ ಆರ್ಟಿಕಲ್ 6 ಅಲ್ಲಿ ಬರುವಂತ ಈ ಕಾರ್ಬನ್ ಮಾರ್ಕೆಟ್ಸ್ ಕಾನ್ಸೆಪ್ಟ್ಸ್ಗೆ ಈಗ ಎಕ್ಸಿಕ್ಯೂಟಿವ್ ಐಡಿಯಾ ಕೊಟ್ಟಿದ್ದಾರೆ ಈ COP29 ಅಲ್ಲಿ. ಸೊ ಕಾರ್ಬನ್ ಮಾರ್ಕೆಟ್ಸ್ ಅಂದ್ರೆ ಕಾರ್ಬನ್ ಟ್ರೇಡಿಂಗ್ ಹಾಗೂ ಕಾರ್ಬನ್ ಕ್ರೆಡಿಟ್ಸ್ ಮೂಲಕ ಟ್ರೇಡಿಂಗ್ ನಡೆಸಬಹುದು. ಅದನ್ನ ಕಾರ್ಬನ್ ಮಾರ್ಕೆಟ್ಸ್ ಅಂತ ಹೇಳಿ ಕರೀತಾರೆ. ಮೂರನೇ ಪಾಯಿಂಟ್, ಸೆಂಟ್ರಲೈಸ್ಡ್ UN ಟ್ರೇಡಿಂಗ್ ಸಿಸ್ಟಮ್ ಫಾರ್ ಗ್ರೀನ್ ಕ್ರೆಡಿಟ್ಸ್. ಇದೊಂದು ಯುನೈಟೆಡ್ ನೇಷನ್ಸ್ ಟ್ರೇಡಿಂಗ್ ಸಿಸ್ಟಮ್ಸ್ ಅಂಡರ್ ವಿಚ್ ಗ್ರೀನ್ ಕ್ರೆಡಿಟ್ಸ್ ನ ಟ್ರೇಡ್ ಮಾಡಬಹುದು. ಆ ತರದೊಂದು ಸಿಸ್ಟಮ್ ನ ಈ ಕಾಪ್ ಇಂದ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಬಾಕು ಅಡಾಪ್ಟೇಷನ್ ರೋಡ್ ಮ್ಯಾಪ್ ಅಂತ ಹೇಳಿದ್ರೆ ಎಲ್ಲಾ ದೇಶಗಳು ತಮ್ಮ ಕಮಿಟ್ಮೆಂಟ್ಸ್ ನ ಅಥವಾ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ನ ಅನೌನ್ಸ್ ಮಾಡಬೇಕಾಗಿರುತ್ತೆ. ಅದು ಹೇಗಾಗಬೇಕು, ಹೇಗೆ ಅನೌನ್ಸ್ ಆಗಬೇಕು, ಯಾವ ತರ ಫಾರ್ಮೆಟ್ ಇರಬೇಕು, ಯಾವ ರೂಲ್ಸ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ಇದರಲ್ಲಿ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ ಫಿಫ್ತ್, ದ ಬಾಕು ವರ್ಕ್ ಪ್ಲಾನ್. ಇದರಲ್ಲಿ ನಾಟ್ ಓನ್ಲಿ ದ ನೇಷನ್ಸ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಅಲ್ಲ, ಇಂಡಿಜಿನಿಯಸ್ ಪೀಪಲ್, ಲೋಕಲ್ ಟ್ರೈಬ್ಸ್ ಇವರ ಕಾಂಟ್ರಿಬ್ಯೂಷನ್ ಕೂಡ ಕ್ಲೈಮೇಟ್ ಚೇಂಜ್ ನ ಮಿಟಿಗೇಷನ್ ಮಾಡೋದ್ರಲ್ಲಿ ಮೆಜಾರಿಟಿ ಇದೆ. ಸೊ ಅವರ ಎಫರ್ಟ್ ನ ಕೂಡ ಗುರುತಿಸಬೇಕು ಅಂತ ಹೇಳಿದೆ ಈ ಬಾಕು ವರ್ಕ್ ಪ್ಲಾನ್. ನೆಕ್ಸ್ಟ್ 6 ಅಲ್ಲಿ ಎಕ್ಸ್ಟೆನ್ಷನ್ ಆಫ್ ಲೀಮಾ ವರ್ಕ್ ಪ್ರೋಗ್ರಾಮ್. 2014 ಅಲ್ಲಿ ಲೀಮಾ ವರ್ಕ್ ಪ್ರೋಗ್ರಾಮ್ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ಇದು ಜೆಂಡರ್ ಬೇಸ್ಡ್ ಕ್ಲೈಮೇಟ್ ಆಕ್ಷನ್ ರಿಡಕ್ಷನ್ ಬಗ್ಗೆ ಮಾತಾಡುತ್ತೆ. ಸೊ ಆ ಪ್ರೋಗ್ರಾಮ್ ನ ಈ COP29 ಅಲ್ಲೂ ಕೂಡ 2024 ಇಂದ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಡಿಸಿಷನ್ ತಗೊಂಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಇನ್ ಕ್ಲೈಮೇಟ್ ರಿಪೋರ್ಟಿಂಗ್. ಪ್ರತಿ 2 ವರ್ಷಕ್ಕೊಂದ್ಸಲಿ ಆಫ್ಟರ್ ಪ್ಯಾರಿಸ್ ಸಮಿಟ್ ಕ್ಲೈಮೇಟ್ ಚೇಂಜ್ ಅಡಾಪ್ಟೇಷನ್ ಹಾಗೂ ಅವ್ರು ಮಾಡ್ತಿರೋ ಎಫರ್ಟ್ ನ ಪ್ರತಿ ಕಂಟ್ರೀಸ್ ರಿಪೋರ್ಟ್ಸ್ ಮಾಡಬೇಕು ಅಂತ ಹೇಳಿ ಫ್ರಮ್ 2024 ಇಂದ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡಿರ್ತಾರೆ. ಅದೇ ರೀತಿ ಈ ವರ್ಷದಿಂದ ಕೆಲವೊಂದು ಕಂಟ್ರೀಸ್ ರಿಪೋರ್ಟ್ ಮಾಡೋಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದಾವೆ. ಅದೇ ಟ್ರಾನ್ಸ್ಪರೆನ್ಸಿ ಇನ್ ಕ್ಲೈಮೇಟ್ ರಿಪೋರ್ಟಿಂಗ್. ಈ COP29 ಅಲ್ಲಿ ಇಂಡಿಯಾದ ಇನಿಷಿಯೇಟಿವ್ಸ್ ಏನೇನಾಗಿತ್ತು ಅಂತ ನಾವು ನೋಡ್ಕೋಬೇಕಾಗುತ್ತೆ. ಇದು ಎಕ್ಸಾಮ್ ಅಲ್ಲಿ ಕೇಳುವಂತ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಆಗಿದೆ. ಮೊದಲನೇದಾಗಿ ಲೀಡ್ ಸಮಿಟ್. ಗೌರ್ಮೆಂಟ್, ಇಂಡಸ್ಟ್ರಿಯಲ್ ಲೀಡರ್ಸ್ ಇವ್ರನ್ನೆಲ್ಲ ಸೇರಿಸಿ ನೆಕ್ಸ್ಟ್ ನಮ್ಮ ಹೆವಿ ಇಂಡಸ್ಟ್ರೀಸ್ ಪ್ಯಾರಿಸ್ ಅಗ್ರಿಮೆಂಟ್ಗೆ ಅಲೈನ್ ಆಗಿ
ಹೇಗೆ ಹೆವಿ ಇಂಡಸ್ಟ್ರೀಸ್ ಡಿಕಾರ್ಬನೈಸ್ ಆಗ್ಬೋದು ಹಾಗೂ ಪ್ಯಾರಿಸ್ ಅಗ್ರಿಮೆಂಟ್ಗೆ ಹೇಗೆ ಅಲೈನ್ ಆಗಿ ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಸಮಿಟ್ ನಡೆಸ್ತಾರೆ. ಅದೇ ಲೀಡ್ ಸಮಿಟ್ ಅಂತ ಹೇಳಿದ್ರೆ ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿಯಲ್ ಟ್ರಾನ್ಸಿಷನ್ ಅಂತ ಅರ್ಥ. ಸೋಲಾರ್ ಎನರ್ಜಿ ಲೀಡರ್ಶಿಪ್ ಇಂಡಿಯಾ ಆಲ್ರೆಡಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನೋ ಗ್ರೂಪ್ ನ ಲೀಡ್ ಮಾಡ್ತಾ ಇದೆ ಹಾಗೂ ಬೇರೆ ಬೇರೆ ಕಂಟ್ರೀಸ್ಗೆ ಅದನ್ನ ಜಾಯಿನ್ ಮಾಡಿ ಅವರು ಕೂಡ ಸೋಲಾರ್ ಎನರ್ಜಿನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾ ಇದೆ. ಅದೇ ಸೋಲಾರ್ ಎನರ್ಜಿ ಲೀಡರ್ಶಿಪ್ ಅದು ಕೂಡ ಕಂಟಿನ್ಯೂ ಆಗುತ್ತೆ ಈ COP29 ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, SIDS ಅಡಾಪ್ಟೇಷನ್ ಫೈನಾನ್ಸ್. SIDS ಅಂತ ಹೇಳಿದ್ರೆ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್. ಈ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ಗೆ ಡಿಸಾಸ್ಟರ್ ರಿಲಿಸಿಯಂಟ್ ಹಾಗೂ ಕೆಲವೊಂದು ಮೆಷರ್ಸ್ಗೋಸ್ಕರ ಕ್ಲೈಮೇಟ್ ಚೇಂಜ್ ಇಂದ ಅವ್ರಿಗೆ ಆಗ್ತಿರೋ ಹಾನಿ ತಡೆಯೋಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡಬೇಕು, ಕಾಂಟ್ರಿಬ್ಯೂಷನ್ ಮಾಡಬೇಕು, ಫೈನಾನ್ಸ್ ಮಾಡಬೇಕು, ಸಪೋರ್ಟ್ ಆಗಿ ನಿಂತ್ಕೋಬೇಕು ಅಂತ ಹೇಳಿ ಒಂದು ಸಮಿಟ್ ಆಗುತ್ತೆ. ಅದು ಕೂಡ ಇಂಡಿಯಾದ ಲೀಡರ್ಶಿಪ್ ಅಲ್ಲಿ ನಡೆಯುತ್ತೆ. ಅದೇ SIDS ಅಡಾಪ್ಟೇಷನ್ ಫೈನಾನ್ಸ್. ಸೊ ಇದಿಷ್ಟು ಇಂಡಿಯಾದ ಇನಿಷಿಯೇಟಿವ್ ಆಗಿದೆ ಈ COP29 ಅಲ್ಲಿ. ಈ COP29 ನ ಪಾಸಿಟಿವ್ ರಿಸಲ್ಟ್ಸ್ ಏನು ಅಂತ ನಾವು ಹೇಳೋದಾದ್ರೆ, ಇನ್ಕ್ರೀಸಿಂಗ್ ಕ್ಲೈಮೇಟ್ ಫೈನಾನ್ಸ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಫಾರ್ ಡೆವಲಪಿಂಗ್ ನೇಷನ್ಸ್ ಇನ್ 3 folds. ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಇಂದ ಡೆವಲಪಿಂಗ್ ಕಂಟ್ರೀಸ್ಗೆ ಪ್ರೊವೈಡ್ ಮಾಡಬೇಕು ಅಂತ ಅನ್ಕೊಂಡಿದ್ದ $100 billion ಗಿಂತ 3x ಜಾಸ್ತಿ, ಅಂದ್ರೆ 3 fold ಜಾಸ್ತಿ, $300 billion ಆನ್ಯುವಲಿ ಬೈ 2035 ವರೆಗೂ ಕೊಡಬೇಕು ಅಂತ ಫ್ರಮ್ ಡೆವಲಪ್ಡ್ ಕಂಟ್ರೀಸ್ ಈ COP29 ಅಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಇದೊಂದು ಒನ್ ಆಫ್ ದ ಮೇಜರ್ ಪಾಸಿಟಿವ್ ಅಚೀವ್ಮೆಂಟ್. ಹಾಗೂ ತುಂಬಾ ಆಲ್ಮೋಸ್ಟ್ 10 years ಡ್ಯೂಯಲ್ ಇದ್ದಂತ ಒಂದು ಕಾರ್ಬನ್ ಮಾರ್ಕೆಟ್ ಮೆಕಾನಿಸಮ್ಸ್ ನ ಸೆಟಪ್ ಮಾಡ್ತಾರೆ ಈ COP29 ನ ಮೂಲಕ. ಇದು ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್. ಈ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ಹೇಗೆ ಕ್ಲೈಮೇಟ್ ಚೇಂಜ್ಗೆ ಅಡಾಪ್ಟ್ ಆಗೋ ತರ ಹಾಗೂ ಹೇಗೆ ತಮ್ಮ ರಿಸೋರ್ಸಸ್ನ ಹಾಗೂ ಇಂಡಸ್ಟ್ರೀಸ್ನ ಕ್ಲೈಮೇಟ್ ರೆಸಿಲಿಯಂಟ್ ಡಿಕಾರ್ಬನೈಸೇಷನ್ ಮಾಡ್ಕೊಳ್ಳೋ ಹೆಲ್ಪ್ದಲ್ಲಿ ನ್ಯಾಷನಲ್ ಅಡಾಪ್ಟೇಷನ್ ಪ್ಲಾನ್ ಅಂತ ಒಂದು ಮಾಡ್ಕೊಬೇಕು. ಅದರದ ಪ್ರೋಗ್ರಾಮ್ ಫ್ರೇಮ್ವರ್ಕ್ನ ಈ COP29 ಅಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಕ್ಲೈಮೇಟ್ ರಿಪೋರ್ಟಿಂಗ್. ಪ್ರತಿ ಕಂಟ್ರಿ ಹೇಗೆ ತನ್ನ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ಗೆ ತನ್ನ ಎಫರ್ಟ್ ಆಗ್ತಾ ಇದೆ ಅಂತ ಹೇಳುವಾಗ ರಿಪೋರ್ಟ್ಸ್ ಮಾಡ್ತಾರಲ್ಲ, ಅದರಲ್ಲಿ ಸ್ಟ್ರಾಂಗ್ ಆಗಿ ಎಂಫಸೈಸ್ ಮಾಡಿದೆ ಈ COP29 ಅಲ್ಲಿ ರಿಪೋರ್ಟಿಂಗ್ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿ. ಇದಿಷ್ಟು ಪಾಸಿಟಿವ್ ಔಟ್ಕಮ್ಸ್ ಆದ್ರೆ, COP29 ನ ಶಾರ್ಟ್ ಕಮಿಂಗ್ಸ್ ಏನು, ನೆಗೆಟಿವ್ ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಇನ್ಸಫಿಷಿಯಂಟ್ ಫಂಡಿಂಗ್. ಆಲ್ರೆಡಿ ಹೇಳಿದಾಗೆ $300 billion ನ ಡೆವಲಪ್ಡ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರೀಸ್ಗೆ 2035 ಕೊಡೋಕೆ ಒಪ್ಕೊಂಡಿದ್ದಾರೆ ಅಂತ. ಆದ್ರೆ ಡೆವಲಪಿಂಗ್ ಕಂಟ್ರೀಸ್ ಈ ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಓವರ್ ಆಲ್ ಇಯರ್ಲಿ 1.3 ಟ್ರಿಲಿಯನ್ ಖರ್ಚು ಬೇಕಾಗುತ್ತೆ ಕ್ಲೈಮೇಟ್ ಚೇಂಜ್ ರೆಸಿಲಿಯಂಟ್ ಟೆಕ್ನಾಲಜೀಸ್ ಅದು ಇದು ಅಡಾಪ್ಟ್ ಮಾಡ್ಕೊಳ್ಳೋಕೆ. ಸೊ ಅದ್ರ ಮುಂದೆ $300 billion ಈಸ್ ಟೂ ಲೆಸ್. ಈವನ್ ಇಂಡಿಯಾ ಕೂಡ 1 ಟ್ರಿಲಿಯನ್ ಆದ್ರೂ ಬೇಕು ಅಂತ ಹೇಳಿತ್ತು. ಸೊ ಇಂಡಿಯಾ ಈ $300 billion ಆಫರ್ನ ರಿಜೆಕ್ಟ್ ಮಾಡಿದೆ ಅಲಾಂಗ್ ವಿತ್ ಮೆನಿ ಅದರ್ ಡೆವಲಪಿಂಗ್ ಕಂಟ್ರೀಸ್. ನೆಕ್ಸ್ಟ್ ಪಾಯಿಂಟ್, ಎಕ್ಸೆಸಿವ್ ಡಿಪೆಂಡೆನ್ಸ್ ಆನ್ ಲೋನ್ಸ್ ರಾದರ್ ದ್ಯಾನ್ ಗ್ರಾಂಟ್ಸ್. ನಮ್ಮ ಡೆವಲಪಿಂಗ್ ಕಂಟ್ರೀಸ್ ಆಲ್ರೆಡಿ ಎಕನಾಮಿಕ್ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾವೆ. ಅದ್ರ ಮೇಲೆ ಕ್ಲೈಮೇಟ್ ಚೇಂಜ್ಗೆ ಗ್ರಾಂಟ್ಸ್ ಬದಲು ಲೋನ್ಸ್ ಅಂತ ಕೊಡೋದ್ರಿಂದ ಅವು ಡೆಪ್ಟ್ ರಿಡನ್ ಆಗ್ತವೆ. ಇದರಿಂದ ಅವ ಕಂಟ್ರಿ ಎಕಾನಮಿಗೆ ಅಫೆಕ್ಟ್ ಆಗುತ್ತೆ. ಆದ್ರಿಂದ ಇದು ಕೂಡ ಒಂದು ನೆಗೆಟಿವ್. ನೆಗ್ಲೆಕ್ಟಿಂಗ್ ದ ಟ್ರಾನ್ಸಿಷನ್ ಅವೇ ಫ್ರಮ್ ಫಾಸಿಲ್ ಫ್ಯೂಲ್ಸ್. COP28 ದುಬೈಯಲ್ಲಿ ಎಲ್ಲರೂ ಒಮ್ಮತವಾಗಿ ಒಪ್ಕೊಂಡಿದ್ದ ಒಂದು ಡಿಸಿಷನ್ ಅಂತ ಹೇಳಿದ್ರೆ ಟ್ರಾನ್ಸಿಷನ್ ಅವೇ ಫ್ರಮ್ ಫಾಸಿಲ್ ಫ್ಯೂಲ್ಸ್. ಆ ರೀತಿ ಯಾವುದೇ ಮೇಜರ್ ಡಿಸಿಷನ್ ಆಗಲಿ ಅಥವಾ ಡಿಸ್ಕಷನ್ ಆಗಲಿ ಈ COP29 ಅಲ್ಲಿ ಕಾಣಿಸೋದಿಲ್ಲ. ಅದು ಕೂಡ ಒಂದು ಮೇಜರ್ ನೆಗೆಟಿವ್ ಸೆಟ್ ಫೀಡ್ಬ್ಯಾಕ್ ಆಗಿದೆ. ನೆಕ್ಸ್ಟ್, ಅನ್ಅಚೀವ್ಡ್ ಎಮಿಷನ್ ಟಾರ್ಗೆಟ್ಸ್. ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ 1.5 ಡಿಗ್ರಿ ಸೆಂಟಿಗ್ರೇಡ್ ಟಾರ್ಗೆಟ್ ಇಟ್ಕೊಂಡು ಒಂದು ಡಿಸಿಷನ್ ಎಲ್ಲ ತಗೊಂಡಿರ್ತಾರೆ. ಆದ್ರೆ ಅದಾಗಿ ಆಲ್ಮೋಸ್ಟ್ 10 ವರ್ಷ ಆಗಿದೆ. ಹಾಗೂ IPCC ಕೂಡ ತನ್ನ ಕ್ರೈಟೀರಿಯಾನ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದೇ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಿದೆ ಅನ್ನೋ ಕ್ರೈಟೀರಿಯಾನ ಜಾಸ್ತಿ ಮಾಡ್ಕೊಂಡಿದೆ. ಆದ್ರೆ ಇನ್ನೂ ಈ 1.5 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೇ ಇದೆ, ಅದನ್ನ ಇನ್ಕ್ರೀಸ್ ಮಾಡಿಲ್ಲ ಅಥವಾ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅನ್ನೋದು ಕೂಡ ಈ COP29 ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ ಆಗುತ್ತೆ. ನೆಕ್ಸ್ಟ್, ಕನ್ಸರ್ನ್ ರಿಗಾರ್ಡಿಂಗ್ ಸೆಲೆಕ್ಷನ್ ಆಫ್ ದ ಹೋಸ್ಟ್ ನೇಷನ್ಸ್. ಈ ಸಲ COP29 ನಡೆದಿದ್ದು ಬಾಕು, ಅಜರ್ಬೈಜಾನ್. ಇದೊಂದು ಆಯಿಲ್ ರಿಚ್ ನೇಷನ್ಸ್. ಯಾವುದೇ ಆಯಿಲ್ ರಿಚ್ ನೇಷನ್ಸ್ ಅಥವಾ ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ನಡೆದ್ರೆ ಫಾಸಿಲ್ ಫ್ಯೂಲ್ ಫೇಸ್ ಔಟ್ ಬಗ್ಗೆ ಯಾವುದು ಮಾತಾಡಕ್ ಆಗಲ್ಲ. ಸೊ ಈ ಹೋಸ್ಟ್ ಕಂಟ್ರೀಸ್ ನ ಸೆಲೆಕ್ಟ್ ಮಾಡೋದು ಹಾಗೂ ನಡೆಸೋದ್ರಲ್ಲಿ ಕೂಡ ಇದೊಂದು ನೆಗೆಟಿವ್ ಅಂಶ ಕಾಣ್ತಾ ಇದೆ ಈ COP29 ಅಲ್ಲಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ COP29 ನ ಲಿಮಿಟೇಷನ್ಸ್. ಸೊ ಈ COP29 ಮುಗೀತು. ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇದೆ. ಹಾಗೂ ನೆಕ್ಸ್ಟ್ ವರ್ಲ್ಡ್ ಹೇಗೆ ಮುಂದೆ ಫಾರ್ವರ್ಡ್ ಆಗಬೇಕು, ರಿಗಾರ್ಡಿಂಗ್ ಕ್ಲೈಮೇಟ್ ಚೇಂಜ್ ಏನೇನು ಡಿಸಿಷನ್ ತಗೋಬೇಕು ಹಾಗೂ ಅಪ್ಕಮಿಂಗ್ COP ಅಲ್ಲಿ
ಯಾವ ತರ ಮೆಷರ್ಮೆಂಟ್ಸ್ ಇರಬೇಕು ಅಂತ ನಾವು ನೋಡೋದಾದ್ರೆ ವೇ ಫಾರ್ವರ್ಡ್ ರೀತಿ ಕೆಲವಾರು ಸಜೆಷನ್ಸ್ ಬಂದಿದೆ ಎಕ್ಸ್ಪರ್ಟ್ಸ್ ಇಂದ. ಯಾವ ರೀತಿ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ನ್ಯೂ ಮೆಟ್ರಿಕ್ಸ್. ಮೆಟ್ರಿಕ್ಸ್ ಅಥವಾ ಇಂಡಸಿಸ್ ಏನೋ ಒಂದು ಮೆಜರ್ಮೆಂಟ್ ಇದ್ರೆ ಯಾವೆಲ್ಲ ಕಂಟ್ರೀಸ್ ಹೇಗೆ ತನ್ನ ಗ್ಲೋಬಲ್ ಗೋಲ್ಸ್ ಅಂತ ಏನ್ ಕಮಿಟ್ಮೆಂಟ್ ಆಗಿದ್ದಾರೆ ಆ ಗೋಲ್ಸ್ ಅಚೀವ್ ಮಾಡೋದ್ರ ಬಗ್ಗೆ ಹೇಗೆ ಮುಂದುವರಿತಾ ಇದ್ದಾರೆ ಅಂತ ಮೆಜರ್ಮೆಂಟ್ ಮಾಡೋದು. ಅದಕ್ಕೋಸ್ಕರ ನ್ಯೂ ಮೆಟ್ರಿಕ್ಸ್ ಅಥವಾ ನ್ಯೂ ಇಂಡಸಿಸ್ ಬೇಕಾಗುತ್ತೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಫೈನಾನ್ಷಿಯಲ್ ಮೆಕಾನಿಸಮ್ಸ್. ಈ ಡೆವಲಪ್ಡ್ ಕಂಟ್ರೀಸ್ ಇಂದ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಆಗುತ್ತಲ್ಲ, ಅದನ್ನ ನಿಜವಾಗ್ಲೂ ಅವ್ರು ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಅಂತ ಸರಿಯಾಗಿ ಟ್ರ್ಯಾಕ್ ಆಗ್ಬೇಕಾಗತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಟಾಕ್ ಈಗ ಬರ್ತಾ ಇರೋದು ಡೆವಲಪ್ಡ್ ಕಂಟ್ರೀಸ್ ಹೇಳ್ತಾ ಇದ್ದಾರೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ, ಆದ್ರೆ ಆಕ್ಚುಯಲ್ ಪ್ಯಾರಾಮೀಟರ್ ಅಲ್ಲಿ ಅಷ್ಟು ಕಾಂಟ್ರಿಬ್ಯೂಷನ್ ಆಗಿಲ್ಲ ಅವ್ರ ಕಡೆಯಿಂದ. ಅದಕ್ಕೋಸ್ಕರ ಒಂದು ಫೈನಾನ್ಷಿಯಲ್ ಮೆಕಾನಿಸಮ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಬೈಂಡಿಂಗ್ ಕಮಿಟ್ಮೆಂಟ್ಸ್. ಎಲ್ಲಾ ಕಂಟ್ರೀಸ್ ಕೂಡ ತಾವು ರಿನ್ಯೂವಬಲ್ ಎನರ್ಜಿಗೆ ಟ್ರಾನ್ಸಿಷನ್ ಆಗೋ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಆಗ್ತಿದ್ದಾರೆ, ಅದರ ಅವರ ಬೈಂಡಿಂಗ್ ಕಮಿಟ್ಮೆಂಟ್ಸ್ ಎಷ್ಟಿದೆ ಅನ್ನೋದು ಕೂಡ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಲೈಮೇಟ್ ಜಸ್ಟಿಸ್. ಈ ಕಾಪ್ ಆಗಲಿ ಅಥವಾ ಕ್ಲೈಮೇಟ್ ಡಿಸಿಷನ್ಸ್ ಆಗಲಿ UNFCCC ಎಲ್ಲದೂ ಕೂಡ ಒಂದು ಗೈಡಿಂಗ್ ಪ್ರಿನ್ಸಿಪಲ್ ಮೂಲಕ ನಡೀತಾ ಇದೆ. ಅದೇ ಮೇಜರ್ ಅಂದ್ರೆ ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ. ಸೊ ಇದು ಮುಂದೆನೂ ಕೂಡ ಎಲ್ಲಾ ಕಾಪ್ ಅಲ್ಲಿ ಒಂದು ಗೈಡಿಂಗ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ರೆ ಕಾಪ್ ಡಿಸಿಷನ್ಸ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಇದಿಷ್ಟು COP29 ಕುರಿತಾಗಿ ಅಪ್ಡೇಟೆಡ್ ವಿಡಿಯೋ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದ್ವಾ ಅಕಾಡೆಮಿ.